ಮುಂಬೈನ ಅಪಾರ್ಟ್ಮೆಂಟ್ನಲ್ಲಿ ಮಧ್ಯರಾತ್ರಿ ಈ ನಟಿ ಸಾವನ್ನಪ್ಪಿದ್ದಾರೆ. ಶಫಾಲಿ ಜರಿವಾಲಾ ಮಧ್ಯರಾತ್ರಿ 1 ಗಂಟೆಗೆ ಆಕೆಗೆ ಏನೋ ಸ್ವಲ್ಪ ಅನೀಸಿನೆಸ್ ಕಾಣಿಸ್ಕೊಂಡಿದೆ. ಹಾಸ್ಪಿಟ್ಲಿಗೆ ದಾಖಲು ಮಾಡ್ತಾರೆ ಕುಟುಂಬಸ್ಥರು. ಆದರೆ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಶಫಾಲಿ ಜರಿವಾಲಾ ಮೃತಪಟ್ಟಿದ್ದಾರೆ. ಟೈಮೇ ಕೊಟ್ಟಿಲ್ಲ ಹಾಸ್ಪಿಟ್ಲಿಗೆ ಸೇರಿಸೋ ಅಷ್ಟರಲ್ಲಿ. ಹುಡುಗರು ಸಿನಿಮಾದ ಪಂಕಜ ಹಾಡುಗೂ ಕೂಡ ಈಕೆ ಹೆಜ್ಜೆಯನ್ನು ಹಾಕಿದರು ಪುನೀತ್ ರಾಜ್ಕುಮಾರ್ ಜೊತೆಯಲ್ಲಿ. ಅನ್ಫಾರ್ಚುನೇಟ್ಲಿ ಇಬ್ಬರ ಸಾವು ಒಂದೇ ಕಾರಣ. ಕುಟುಂಬಸ್ಥರು, ಅಪಾರ್ಟ್ಮೆಂಟ್ ಸಿಬ್ಬಂದಿ ಎಲ್ಲರನ್ನೂ ಕೂಡ ಈಗ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ, ಇನ್ನಷ್ಟು ಡೀಟೇಲ್ಸನ್ನು ಕಲೆ ಹಾಕ್ತಾ ಇದ್ದಾರೆ. ಏನು ಕಾರಣ ನಿಖರವಾಗಿ ಅಂತಕ್ಕಂಥದ್ದು ಗೊತ್ತಾಗಬೇಕು. ಸೊ ಹಾಗಾಗಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆಗೆ ತನ್ನ ಅಪಾರ್ಟ್ಮೆಂಟ್ನಲ್ಲಿದ್ದಾಗಲೇ ಆಕೆ ಮೃತಪಟ್ಟಿರೋದು. ಚಾನ್ಸ್ ತಗೊಂಡು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ, ಬಟ್ ಪ್ರಯೋಜನ ಆಗಿಲ್ಲ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಸಾಮಾನ್ಯವಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗಲೇ ಸಾವನ್ನಪ್ಪಿದ್ರೆ ಏನು ಕಾರಣ ಅಂತಕ್ಕಂಥದ್ದನ್ನ ಅಲ್ಲಿನ ಡಾಕ್ಟರ್ಸೇ ಹೇಳ್ತಾರೆ. ಆದರೂ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾಗುತ್ತೆ. ಬಟ್ ಈಗ ಪೊಲೀಸರಿಗೆ ಈಕೆಯ ಸಾವಿನ ವಿಚಾರದಲ್ಲಿ ಅನುಮಾನ ಮೂಡ್ತಿರೋದು ಯಾಕೆ? ಅರವಿಂದ್, ಬಹಳ ಪ್ರಮುಖವಾಗಿ 1 ಗಂಟೆಯ ಸಂದರ್ಭದಲ್ಲಿ ಈಕೆ ಆರೋಗ್ಯ ಸಮಸ್ಯೆ ಕಂಡು ಬಂದಿದೆ. ಅಂದರೆ ಎದೆ ನೋವು ಕಂಡು ಬಂದಿದೆ. ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸಗಳನ್ನ ಅವರ ಕುಟುಂಬಸ್ಥರು ಅಂದರೆ ಅವರ ಪತಿಯೇ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ ಒಂದಷ್ಟು ಅನುಮಾನಗಳು ಯಾಕೆ ಮೂಡ್ಕೊಳ್ತಾ ಇದೆ ಎನ್ನುವಂಥ ವಿಚಾರವನ್ನು ನೋಡೋದಾದರೆ, ಆ ಮನೆ ಸತ್ತಂತ ಅವರ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಗೆ ಅವ್ರನ್ನ 3 ಜನ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಅದಾದ ಬಳಿಕ ಅವರು ಸತ್ತಿದ್ದಾರೆ ಅಂತೇಳಿ ವಾಪಸ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಇದು ಪೊಲೀಸ್ ಅನುಮಾನಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಅಂದ್ರೆ ಆಕೆ ಸತ್ತ ನಂತರದಲ್ಲಿ ಏನಾದರೂ ಸಾಯೋದಕ್ಕಿಂತ ಮುನ್ನ ಏನಾದರೂ ಪಾರ್ಟಿ ಗೀಟಿಗಳಲ್ಲಿ ಏನಾದರೂ ಭಾಗಿಯಾಗಿದ್ರೆ, ಮನೆಯಲ್ಲಿ ಬೇರೆ ರೀತಿ ಯಾವುದಾದ್ರೂ ಏನಾದರೂ ಆಗಿತ್ತಾ ಅನ್ನುವಂಥ ಅನುಮಾನಗಳು ಸದ್ಯ ಪೊಲೀಸರಿಗೆ ಇರುವಂಥದ್ದು. ಸೊ ಅದೇ ಕಾರಣಕ್ಕಾಗಿ ಈಗಾಗಲೇ ವಿಧಿವಿಜ್ಞಾನ ತಂಡ ಅಂದರೆ ಫಾರೆನ್ಸಿಕ್ ತಂಡ ಏನಿದೆ ಅವರನ್ನು ಕೂಡ ಮನೆಗೆ ಕರೆಸಿ ಅಲ್ಲಿ ಏನಾದರೂ ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸರ್ಚನ್ನು ಮಾಡುವಂಥ ಕೆಲಸವನ್ನ, ಅಂದರೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ, ಅನುಮಾನಾಸ್ಪದವಾಗಿ ಇರುವಂಥದ್ದಂತೂ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬಟ್ ಆರಂಭಿಕವಾಗಿ ಅಥವಾ ಪ್ರಾಥಮಿಕವಾಗಿ ಹೇಳ್ತಾ ಇರುವಂಥದ್ದು ಅವರಿಗೆ ಹೃದಯಾಘಾತ ಆಗಿದೆ ಎನ್ನುವಂಥ ಪ್ರಾಥಮಿಕ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅವರ ವೈದ್ಯರು ಕೂಡ ಕೆಲವೊಂದು ಕಡೆ ಮಾತಾಡಿರುವಂಥ ಒಂದಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಒಂದಷ್ಟು ಫಿಟ್ನೆಸ್ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ಹೊಂದಿದ್ದಂಥವ್ರು ಇದ್ರು. ಯಾವುದೇ ರೀತಿಯಾದಂತಹ ಮೆಡಿಸಿನ್ಗಳಿಗೂ ಕೂಡ ಒಳಗಾಗ್ತಾ ಇರಲಿಲ್ಲ. ಬಟ್ ಆದರೆ ಈ ರೀತಿಯಾಗಿ ಯಾಕಾಗಿದೆ ಎನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ನಮಗೂ ಇದೆ ಎನ್ನುವಂಥ ಒಂದಷ್ಟು ವಿಚಾರವನ್ನ ಅವರ ವೈದ್ಯರು ಕೂಡ ಹೇಳ್ತಾ ಇದ್ರು. ಸೊ ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಏನಾದರೂ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ. ಸದ್ಯ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೆ ಬಾಡಿಯನ್ನು ಕಳಿಸಲಾಗಿದೆ. ಪೋಸ್ಟ್ ಮಾರ್ಟಮ್ ಆದ ನಂತರದಲ್ಲಿ ಏನಾಗಿದೆ, ಅಥವಾ ಇದು ಹೃದಯಾಘಾತದಿಂದಲೇ ಆಗಿರುವಂಥದ್ದಾ ಅಥವಾ ಹೃದಯಾಘಾತದಿಂದಲೇ ಆಗಿದ್ರೆ ಯಾವ ಕಾರಣಕ್ಕಾಗಿ ಹೃದಯಾಘಾತದಿಂದ ಆಗಿದೆ ಎನ್ನುವಂಥ ಒಂದಷ್ಟು ಅಂಶಗಳು ಕೂಡ ಬೆಳಕಿಗೆ ಬರುತ್ತೆ. ಪೋಸ್ಟ್ ಮಾರ್ಟಮ್ ಆದ ನಂತರದಲ್ಲಿ ಸಾವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳಂತೂ ಗೊತ್ತಾಗಲಿದೆ. ಅರವಿಂದ್.